ಕೆಲಸಗಳು ಎಲ್ಲೆಲ್ಲಿ ಸಿಗುತ್ತೆ ಅಂದ್ರೆ ವರ್ಕ್ ಜಾಬ್ ಎಲ್ಲೆಲ್ಲಿ ಸಿಗುತ್ತೆ, ಜಾಬ್ಸ್ ಎಲ್ಲೆಲ್ಲಿ ಸಿಗುತ್ತೆ. ಒಂದು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಬ್ಯಾಂಕಿಂಗ್ ಸೆಕ್ಟರ್, ಆಮೇಲೆ ಗೌರ್ಮೆಂಟ್ ನ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್, ಆಮೇಲೆ ಕಂಪನೀಸ್, ಕಾರ್ಖಾನೆಗಳು ಇಲ್ಲೆಲ್ಲ ಸಿಗುತ್ತೆ. ಹಂಗ ಸುಮ್ಮನೆ ಸಿಗುತ್ತಾ? ನೋಟಿಫಿಕೇಶನ್ ಮಾಡ್ತಾರೆ. ಆ ನೋಟಿಫಿಕೇಶನ್ಗೆ ನೀವು ಹಾಕ್ತೀರಿ. ಹಾಕಿದಾಗ ನಿಮಗೆ ಇಂಟ್ರ್ಯೂ ಬರುತ್ತೆ. ಇಂಟ್ರ್ಯೂ ಮಾಡಿ. ಹಾಗೆ ಯಾವ ರೀತಿ ಮಾಡಲ್ ಇರುತ್ತೆ, ನಿಮ್ಮನ್ನ ಟೆಸ್ಟ್ ಹೇಗೆ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಅಲ್ವಾ? ನೆಕ್ಸ್ಟ್ ಅದಕ್ಕೆ ನಿಮಗೆ ರಿಟರ್ನ್ ಎಕ್ಸಾಮ್ ಮಾಡ್ತಾರೆ. ಅದಕ್ಕೆ ರಿಟರ್ನ್ ಎಕ್ಸಾಮ್ ಮಾಡ್ತಾರೆ. ರಿಟರ್ನ್ ಎಕ್ಸಾಮಲ್ಲಿ ಈ IAS ಇಂಥದ್ದು UPSC ಇದರಲ್ಲಿದ್ದರೆ ಪ್ರಿಲಿಮಿನರಿ ಅಂತ ಮೇನ್ಸ್ ಅಂತ ಮಾಡ್ತಾರೆ. ಕೆಲವು ಕಡೆ ಒಂದೇ ಒಂದು ರಿಟರ್ನ್ ಎಕ್ಸಾಮ್ ಮಾಡ್ತಾರೆ. ಅದಾದ್ಮೇಲೆ ಓರಲ್ ಎಕ್ಸಾಮ್ ಅನ್ನು ಓರಲ್ ಎಕ್ಸಾಮ್ ಅನ್ನು ಮಾಡ್ತಾರೆ. ಆ ಓರಲ್ ಎಕ್ಸಾಮ್ ಮಾಡಿಬಿಟ್ಟು ನೀವು ಕ್ವಾಲಿಟಿ ಇದ್ದೀರಾ ಅಂತ ಅಂದ್ಬಿಟ್ಟು ಅವರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅವರನ್ನು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ರಿಟರ್ನ್ ಎಕ್ಸಾಮ್ ಮಾಡ್ತಾರೆ. ಎರಡನೇದಾಗಿ ಓರಲ್ ಟೆಸ್ಟ್ ಮಾಡಿ ನೀವು ಯಾವ ಕೆಲಸಕ್ಕೆ ಹೋಗ್ತಾರ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಮೇಡಮ್, ಇದು ಬೇರೆ ಬೇರೆ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ನೀವು ಕೆಲಸಕ್ಕಾರ ಹೋಗಿ, ವರ್ಕಿಗಾರ ಹೋಗಿ, ಮನೇಲಾರಿ, ಸೊಸೈಟಿಲಾರಿ, ನೀವೆಲ್ಲಾರಿ ಎಲ್ಲಿ ಹೋದ್ರು ಕೂಡ ನೀವು ಸೊಸೈಟಿಗೆ ಹೋದ್ರು ಕೂಡ ಇದನ್ನು ನೀವು ಅಳವಡಿಸ್ಕೊಳ್ಳಿ. ಈ ಮೂರನ್ನು ನೀವು ಯಾರು ಅಳವಡಿಸ್ಕೊಳ್ತೀರೋ ಇವಾಗ ನೀವೀಗ ಇದನ್ನ ನಾನು ಅಳವಡಿಸ್ಕೊಂಡಿದ್ದೀನಿ. ನಂದೇ ಈಗ ನನ್ನ ಬಗ್ಗೆ ನಾನು ಹೇಳ್ಕೊಳ್ತಿಲ್ಲ ನೋಡಿ, ಇಂಟ್ರೆಸ್ಟಿಂಗ್ ಹೇಳ್ತೀನಿ. ನಾನು 2003ರಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್, ಮೇಡಮ್ 2003ರಲ್ಲಿ ಹಾರ್ಟಿಕಲ್ಚರ್ ಕಾಲೇಜಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಮೂಡಿಗೆರೆ ಹಾರ್ಟಿಕಲ್ಚರ್ ಕಾಲೇಜಲ್ಲಿ 2003ರಲ್ಲಿ ಸೆಕ್ಯೂರಿಟಿ ಗಾರ್ಡ್, ಅಂಡರ್ಸ್ಟುಡ್? ಸೆಕ್ಯೂರಿಟಿ ಗಾರ್ಡ್. ನಿಮ್ಮಂಗೆ ಸ್ಟೂಡೆಂಟ್ಸು ಈ ಮೂರನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತೀವಿ. ಇದು ಸೆಕ್ಯೂರಿಟಿ ಗಾರ್ಡ್ ಇದ್ದಾಗ ನೀರು ಹಾಕುವಂಥದ್ದು, ಪಾಟಿಗೆ ನೀರು ಹಾಕುವಂಥದ್ದು, ಲ್ಯಾಂಪ್ ಕಳೆ ತೆಗೆಯುವಂಥದ್ದು, ಪಾಠ ಮಾಡ್ತಿದ್ದು ಕಿಟಿಯಲ್ಲಿ ಇನ್ನೂ ಬಗ್ ನೋಡೋದು. ಹುಡುಗರು ಹಿಂಗೆ ಕೂತಿದಾರಲ್ಲ, ಏನೋ ಕೇಳ್ತಿದಾರಲ್ಲ, ಏನೋ ಪಾಠ ಮಾಡ್ತಿದಾರಲ್ಲ, ಸುಮ್ಮನೆ ಹಿಂಗೆ ನೋಡೋದು. ಬಡತನ, ನೀನು ಕಾಲೇಜಿಗೆ ಹೋಗ್ಬೇಡ, ನೀನು ಮನೇಲಿ ನೀನು ಕೆಲ್ಸಕ್ಕೆ ಬಾ ಅಂತ ನಮ್ಮ ತಾಯಿ ಹೇಳ್ತಾರೆ. ಬಿಟ್ಟು ನೀನು ಕೆಲ್ಸಕ್ಕೆ ಬಾ ಅಂತ. ಆವಾಗ ಏನು ಮಾಡೋದು, ಸೆಕ್ಯೂರಿಟಿ ಗಾರ್ಡ್ ಸೇರಿಕೊಂಡು ನೀವು ಮನೇಲೇ ಬಿಟ್ಟು ಓದಬೇಕು ಅಷ್ಟೇ, ಸೇರ್ಕೊಬೋದು. ಆವಾಗ ನಿಮ್ಮಂಗೆ ನಾನು ಓದಬೇಕು ಅನಿಸುತ್ತೆ. ಡಿಗ್ರಿಗೆ ಹೆಂಗಾರು ಕಷ್ಟಪಟ್ಟು ಹೋಗ್ತೀನಿ. ವಾಚ್ಮೆನ್ ಕೆಲಸ ಮಾಡುವಂಥದ್ದು, ಬೆಳಿಗ್ಗೆ ಹೋಗುವಂಥದ್ದು. ಹೋಗ್ತೀನಿ, ಮಧ್ಯಾಹ್ನ ಕಾಲೇಜಿಗೆ ಹೋಗಿ ಮತ್ತೆ ಸಂಜೆ ಬಂದು ಮತ್ತೆ ಅದೇ ನೀರು ಹಾಕೋದು, ಅದೇ ಇದು ಮಾಡೋದು. ನೀವು ಕೆಲವು ಟೈಮು ನಿಮಗೆ ಪಾಠಗಳನ್ನೆಲ್ಲ ಹಿಂಗೆ ಬಂದು ನೋಡೋದು, ಈ ರೀತಿ ಮಾಡ್ತೀವಿ. ನಿಮ್ಮ ಡ್ರೆಸ್ ಕೊಡೋದು, ನಿಮ್ಮ ಡ್ರೆಸ್ ಸೆನ್ಸು, ನೀವು ಹೋಗ್ತಿರೋ ಕಾಲೇಜಿಗೆ, ಇದನ್ನೆಲ್ಲ ನೋಡಿ ನನಗೆ ಮೋಟಿವೇಟ್ ಆದಾಗ ಈ ಮೂರನ್ನು ಅಳವಡಿಸ್ಕೊಳ್ತೀನಿ. ನನ್ನ ಮುಂದಿನ ವಿಷನ್ಸೇ, ನೆಕ್ಸ್ಟ್ ನನ್ನ ಎಬಿಲಿಟಿ ಏನು, ಮೂರನೇದು ನನ್ನ ಇಂಟ್ರೆಸ್ಟ್ ಏನು ಮಾಡ್ತೀನಿ, ನಾನು ಹೇಗೆ ಇಂಟ್ರೆಸ್ಟ್ ಆಗಿದ್ದು, ಈ ಮೂರನ್ನು ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ. ಏನು ಮಾಡ್ತೀನಿ ಅವಾಗ ಮತ್ತೆ ನಾನು 2005ರಲ್ಲಿ ಮತ್ತೆ ಮಾಸ್ಟರ್ ಡಿಗ್ರಿ ಮಾಡ್ತೀನಿ. 2008ರಲ್ಲಿ BLS ಇವರು ನಾನು ಒಟ್ಟಿಗೆ ಮಾಡ್ತೀವಿ. 2010ರಲ್ಲಿ ಮತ್ತೆ MLS ಮಾಡ್ತೀವಿ. 2014ರಲ್ಲಿ ಮತ್ತೆ ಮಾಸ್ಟರ್ ಆಫ್ ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ MA ಮಾಡ್ತೀನಿ. 2018ರಲ್ಲಿ ಮತ್ತೆ PG ಡಿಪ್ಲೊಮಾ ಪತ್ರಿಕೋದ್ಯಮ ಮಾಡ್ತೀನಿ. 2019-20ರಲ್ಲಿ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ PhDಗೆ ಎಂಟ್ರೆನ್ಸಲ್ಲಿ ಹೈಕೋರ್ಟಿಗಾಗಿ ತಗೊಳ್ತೀನಿ. ಇದು ಟ್ಯಾಲೆಂಟ್ ಒಂದು. ಸರಿ ಆಯಿತು, ಮತ್ತೇನಾಯಿತು? ಒಂದು ಪ್ರೋಗ್ರಾಮ್ ಕರೀತಾರೆ, ನೀನು ಸ್ವಾಗತ ಮಾಡೋಂತಾರೆ. ಸ್ಟೇಜಿಗೆ ಹೋಗ್ತೀನಿ, ಎಲ್ಲ ನಿಮ್ಮನ್ನೆಲ್ಲ ನೋಡಿ, ಇಲ್ಲ ನಾನು ಮಾಡಲ್ಲ ಅಂತ ವಾಪಸ್ ಬಂದಿರ್ತೀನಿ. ಅರೆ ಮಾಸ್ಟರ್ ಡಿಗ್ರಿ ಮಾಡಿ ಮಾತಾಡೋಕ್ಕೆ ಬರ್ತಿದ್ರಿ. ಆಮೇಲೆ ಡ್ರೆಸ್ ಕೋಡ್ ಅಂದರೆ ಏನು, ಹೆಂಗೆ ಸ್ವಾಗತ ಮಾಡಬೇಕು, ಹೆಂಗೆ ಹ್ಯಾಂಕರಿಂಗ್ ಮಾಡಬೇಕು, ಹೆಂಗೆ ನಿಲ್ಬೇಕು, ಹೆಂಗೆ ಅಟ್ರಾಕ್ಟ್ ಮಾಡಬೇಕು, ಯಾರನ್ನ ಹಿಂಗೆ ಕಾನ್ಫಿಡೆನ್ಸ್ ಮಾಡಬೇಕು, ಹೆಂಗೆ ರಿಸೀವ್ ಮಾಡಬೇಕು, ಯಾವ ಹುಟ್ಟನ್ನು ನನ್ನ ಕಡೆ ಹಾಕಬೇಕು, ಯಾವ ರೀತಿ ನಿಲ್ಬೇಕು, ಇಂಟ್ರೊಡ್ಯೂಸ್ ಹೆಂಗೆ ಮಾಡಬೇಕು, ಸ್ಪೀಚ್ ಹೆಂಗೆ ಕೊಡಬೇಕು, ಹೆಂಗೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕು, ಹೆಂಗೆ ಕನೆಕ್ಟ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಯಾವ ರೀತಿ ಮಾಡ್ಕೊಳ್ಬೇಕು, ಎಲ್ಲಿ ನಾವು ಸ್ಟಡಿ ಆಗಬೇಕು, ಏನು ಉತ್ತರ ಕೊಡಬೇಕು, ಅರ್ಧ ಗಂಟೆಗೆ ಏನು ಉತ್ತರ ಕೊಡಬೇಕು, 1 ಗಂಟೆ ಲೆಕ್ಚರಿಗೆ ಏನು ಕೊಡಬೇಕು, 10 ನಿಮಿಷಕ್ಕೆ ಏನು ಹೇಳ್ಬೇಕು, 5 ನಿಮಿಷಕ್ಕೆ ಏನು ಹೇಳ್ಬೇಕು, 1 ನಿಮಿಷಕ್ಕೆ ಏನು ಹೇಳ್ಬೇಕು, ಇದನ್ನು ಸ್ಟಡಿ ಮಾಡ್ಬೇಕು.
ನೀವು ಇಂಟ್ರಲ್ಲಿ ಇದೇ ಕೆಪಾಸಿಟಿನ ಬೆಳೆಸ್ಕೋಬೇಕು, ಗೊತ್ತಾಯ್ತಾ? ಅದಕ್ಕೆ ಒಂದು ಪ್ರಾಸ್ಪೆಕ್ಟ್ಸು ಆ್ಯಂಡ್ ಆ್ಯಟಿಟ್ಯೂಡನ್ನು ಕಲ್ತ್ಕೊಳ್ಳಿ. ಐಸಿಎಸ್ ಸ್ಟೂಡೆಂಟ್ಸ್ ಅರ್ಥ ಆಗ್ತದೆ, ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಆ್ಯಟಿಟ್ಯೂಡನ್ನು ಕಲಿತಾರೆ. ಎರಡನೇದು ಎಬಿಲಿಟಿ ಮತ್ತು ಕೆಪಾಸಿಟಿ, ಎಬಿಲಿಟಿ ಆ್ಯಂಡ್ ಕೆಪಾಸಿಟಿ ಕಲ್ತ್ಕೊಳ್ಳಿ. ಮೂರನೇದು ನಿಮ್ಮ ಇಂಟ್ರೆಸ್ಟ್ ಇರುತ್ತೆ. ಈ ಮೂರು ಯಾರ ಕೈಲಿ ಇರುತ್ತೋ ಅವ್ರು ಸಕ್ಸಸ್ ಆಗ್ತಾರೆ. ನೆಕ್ಸ್ಟ್ ಗೊತ್ತಾಯ್ತಲ್ವ? ನೆಕ್ಸ್ಟ್ ಈಗ ನೀವು ಸೆಲೆಕ್ಟ್ ಆಗ್ಬಿಟ್ರಪ್ಪ ಒಂದು ಕೇಂದ್ರ ನಾನು ಹೇಳಿದ್ವಿ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಥವಾ ಮತ್ತೆ ಯಾವುದು ನಾನು ಹೇಳಿದ್ರು ಈ ಇಂಡಸ್ಟ್ರಿಯಲ್ ಎಲ್ಲ ಓದ್ಬಿಟ್ಟು ಸೆಲೆಕ್ಟ್ ಆಗುತ್ತೆ. ನೀವು ಹೇಗೆ ನೀವು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ, ಒಂದೊಂದೇ ಓದಿಸ್ತೀನಿ. ನೀವು ಓದಿ ಫಸ್ಟ್ ಗುಡ್ ಹೆಲ್ತ್ ಇರಬೇಕು. ಅಂದರೆ ಒಂದು ಕಂಪನಿಗೆ ಸೆಲೆಕ್ಟ್ ಆದಾಗ ನೀವು ಏನಿರಬೇಕು ಅಂತ ಅಷ್ಟೇ. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ನೆಕ್ಸ್ಟ್ ನೀವು ಓದಿ. ಅಂದರೆ ನಿಮಗೆ ದೃಷ್ಟಿ ದೋಷ ಇರಬಾರ್ದು ಅಂತ ಅಷ್ಟೇ. ಮೂರನೇದು ನೀವು ಓದಿ. ಒರಿಜಿನಾಲಿಟಿ, ಇನ್ನೊಬ್ರದ್ದು ಕಾಪಿ ಮಾಡಬಾರ್ದು. ಇನ್ನೊಬ್ರದ್ದು ಕಾಪಿ ಮಾಡಿಬಿಟ್ಟು ನಾವು ಹೀರೋ ಅನ್ಸ್ಕೋಬಾರ್ದು. ಸ್ವಂತಕ್ಕೆ ಇರಬೇಕು ಅಂತ ಅಷ್ಟೇ, ಒರಿಜಿನಾಲಿಟಿ. ನೆಕ್ಸ್ಟ್ ಈಗ ಕಂಪನಿಗೆ ಹೋದ್ರೆ ನಮಗೊಂದು ವಿಷನ್ಸ್ ಇರಬೇಕು, ಅವಲೋಕನ ಮಾಡುವಂತ ಸಾಮರ್ಥ್ಯ ಇರಬೇಕು. ಅಂದ್ರೆ ಅಬ್ಸರ್ವೇಷನ್ ಸ್ಕಿಲ್ ಇರಬೇಕು ಅಂತ. ಏನೇ ಮಾಡೋದು ತಕ್ಷಣ ರಿಸೀವ್ ಮಾಡ್ಕೊಂಡು ಅದು ಅಬ್ಸರ್ವೇಷನ್ ಗೊತ್ತಾಗ್ತದೆ. ನೆಕ್ಸ್ಟ್ ನೀವು ಓದಿ. ಓಕೆ, ಇದೇನು ಅಂತಂದ್ರೆ ಒಂದು ನೀವು ಯಾವುದೋ ಬ್ಯಾಂಕ್, ನೀವು ಸಾಮಾನ್ಯ ಬ್ಯಾಂಕಲ್ಲಿ ನೋಡ್ಬೋದು, ಪಬ್ಲಿಕ್ಸ್ ಬರ್ತಾ ಇರ್ತಾರೆ, ಅವನೇನೋ ಬರೀತಿರ್ತಾರೆ, ಇವರು ಅವನ್ನ ಮಾಡೋ ಸುಮಾರು ಕ್ರೌಡ್ ಆಗ್ಬೋದು. ಕ್ರೌಡ್ ಆದಾಗ ಗಲಾಟೆ ಆಗ್ಬೋದು. ಈ ಗಲಾಟೆ ಆದಾಗ ಅದು ದೊಡ್ಡ ಮಟ್ಟಕ್ಕೆ ನಿಮಗೆ ಹೈಯರ್ ಅಥಾರಿಟಿ ಕೊಡ್ತಾರೆ. ಹಾಗಾದ್ರೆ ನೀವು 4 ವರ್ಷ ಕಲ್ತಿದ್ದೇನು, ನೀವು ಅಪ್ಲೈ ಮಾಡಿ ಅಂತ ಅರ್ಥ. ಅದಕ್ಕೆ ಆ ಗಲಾಟೆ ಆಗ್ತಿದೆ ಅಂತ ತಡೆಯುವಂಥದ್ದೇ ನಮ್ಮ ಕೆಪಾಸಿಟಿ. ಅರ್ಥ ಆಯ್ತಾ? ನಮ್ಮ ಕೆಪಾಸಿಟಿ ಹಾಗೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದೇನು ಲಾಸ್ಟ್ ಇರೋದು. ಇದೇನು ಅಂತಂದ್ರೆ ಇದನ್ನು ಸಿಂಪಲ್ ಒಂದು ಉದಾಹರಣೆ, ಶಂಕರ್ ಸರ್ ಉದಾಹರಣೆ ಎಕ್ಸ್ಟೆನ್ಷನ್ ಅಸಿಸ್ಟೆಂಟ್ ಪ್ರೊಫೆಸರ್ ಶಂಕರ್ ಸರ್ ತಗೋದು. ಅವರು ಪ್ರೊಫೆಷನಲಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸ್ಟೆನ್ಷನ್. ನೆಕ್ಸ್ಟ್ ಇವತ್ತು ಕಾರ್ಯಕ್ರಮಕ್ಕೆ ಯಾರು ಕರೆಸಿದ್ದಾರೆ? ಕೋಆರ್ಡಿನೇಟರ್, ಕೋಆರ್ಡಿನೇಟರ್, ಪ್ಲೇಸ್ಮೆಂಟ್ಸ್, ಬಯೋಫಿಲ್ ಅಲ್ಲಿ ಹೆಡ್, ಬಯೋಫಿಲ್ ಹೆಡ್. ಈಗ ಗಿರಿಕುಮಾರ್ ಅವರು ಹೋಗಿದ್ದಾರೆ, ಅವ್ರ ಪ್ಲೇಸ್ ಅಲ್ಲಿ ಈಗ ನೀವು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್. ಎಷ್ಟು ಪೋಸ್ಟ್ ನಿಭಾಯಿಸ್ತಿದ್ದಾರೆ? 4-5. ಯಾಕೆಂತಂದ್ರೆ ಕಮಿಟ್ಮೆಂಟ್. ಆಮೇಲೆ ಅವ್ರು ಪ್ರೂವ್ ಮಾಡ್ಕೊಂಡಿರ್ತಿದ್ದಾರೆ ಡೀನರ್, ನಾನು ಏನು ಕೊಟ್ಟರು ಮಾಡ್ತೀನಿ ಅಂತ, ಏನು ಕೊಟ್ಟರು ನಾನು ಮಾಡ್ತೀನಿ ಅಂತಂದ್ರು. ಅದಕ್ಕೆ 5-6 ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ಅಷ್ಟು ಅವ್ರು ನಿಭಾಯಿಸ್ತಿದ್ದಾರೆ, ಮಾಡ್ತಿದ್ದಾರೆ. ಆ ಕಮಿಟ್ಮೆಂಟ್ ನಿಮ್ಮಲ್ಲಿ ಬರಬೇಕು ಅಂತ ಅಷ್ಟೇ. ಅದಕ್ಕೆ ಜಾಗರೂಕತೆ ಇರಬೇಕು, ಎಚ್ಚರಿಕೆ ಇರಬೇಕು. ಅರ್ಥ ಆಯ್ತಾ? ಸಿಂಪಲ್ ಅರ್ಥ ಆಯ್ತಾ ಈಗ? ಓಕೆ, ನೆಕ್ಸ್ಟ್ ಓದಿ. ಇಂಟ್ರೆಸ್ಟಿಂಗ್ ನಾಲೆಡ್ಜ್ ಅಂದ್ರೆ ಹೊಸ ನೀವು ಕಂಪನಿಗೆ ಹೋದ್ರೆ ನೀವು ನಾಲೆಡ್ಜ್ ಏನು ಬರುತ್ತೋ ಅದ್ರ ಬಗ್ಗೆ ನೀವು ತಗೋಬೇಕು ಅಂತ, ರಿಸೀವ್ ಮಾಡ್ಕೋಬೇಕು ಅಂತ, ವಸ್ತು ಕೊಡಬೇಕು. ನೀವು ಇದನ್ನೇ ನೀವು ಕಂಟಿನ್ಯೂ ಮಾಡಬಾರ್ದು. ನೆಕ್ಸ್ಟ್ ನೀವು ಓದಿ. ಅಂದ್ರೆ ಒಂದು ವೇಳೆ ನೀವು ಕೆಲಸ ಬಿಟ್ರಿ ಅಲ್ಲಿ ನೀವೇ ಎಂಟರ್ಪ್ರಿನರ್ಶಿಪ್ ಆಗುವಂಥದ್ದು, ನೀವು ಉದ್ಯಮ ಮಾಡುವಂಥ ತಾಕತ್ ಬಂದಿರಬೇಕು. ಹಾಗಾದ್ರೆ ಬಿಟೆಕ್ ಫುಡ್ ಸೈನ್ಸ್ ಮಾಡಿ ನಿಮಗೆ ಆ ಕೆಪಾಸಿಟಿ ನಾನು ಯಾಕೆ ಕಲಿಬೇಕು ಅಲ್ವಾ? ಅಕಸ್ಮಾತ್ ಕೆಲಸ ಬಿಟ್ಟರು ನಾವೇ ಓನಾಗಿ ಮುಂದೆ ಬರ್ತೀವಿ ಅನ್ನೋ ತಾಕತ್ತು ನಾವು ಬಿಲ್ಡಪ್ ಮಾಡ್ಕೋಬೇಕು. ನೆಕ್ಸ್ಟ್ ಇಮ್ಯಾಜಿನೇಷನ್, ಒಂದು ಉತ್ತಮವಾದ ಒಂದು ಕಲ್ಪನೆಯನ್ನ ಇರಬೇಕು, ಒಂದು ಉತ್ತಮವಾದ ಕಲ್ಪನೆ ಇದೆ. ನೆಕ್ಸ್ಟ್ ಡೆಟರ್ಮಿನೇಷನ್ ಅಂದ್ರೆ ಒಂದು ಆ ಕೆಲಸಕ್ಕೆ ಆನೆಸ್ಟಿಯಾಗಿ ನೀವು ಆಗೊಂದು ಬದ್ಧತೆ ಇರಬೇಕು ಅಂತ, ಆ ಕೆಲಸಕ್ಕೆ ಒಂದು ಬದ್ಧತೆ ಇರಬೇಕು. ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ, ನೀವು ಯಾವ ಜಾಬ್ ತಗೊಂಡಿರೋ ಹೋಗ್ತೀರಾ, ನಿಮ್ಗೆ ಯಾವ ಬಿಟೆಕ್ ಫುಡ್ ಸೈನ್ಸ್ ಮಾಡಿದ್ರೆ ಯಾವ ಕೆಲಸ ಕೊಡ್ತಾರೆ? ಫುಡ್ ಟೆಕ್ನಾಲಜಿ ಯಾವ ಕೆಲಸ ಕೊಡ್ತಾರೆ? ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಕೊಟ್ಟರೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಿಮ್ಗೆ ಏನಂದ್ರೆ ಅರ್ಥ ಆಗ್ಬೇಕು, ಆವಾಗ ಮಾತ್ರ ಕೆಲಸ ಮಾಡಲಿಕ್ಕೆ ಗೊತ್ತಾಗುತ್ತೆ. ರೆಸ್ಪಾನ್ಸಿಬಿಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಆ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗುತ್ತೆ. ನೆಕ್ಸ್ಟ್ ಓದಿ. ಸೆಲ್ಫ್ ಕಾನ್ಫಿಡೆನ್ಸ್, ಈಗ ಅದ್ರ ಬಗ್ಗೆ ನಾನು ಹೇಳಲ್ಲ, ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಓದಿ. ನೀವು ಓದಿ. ಎಬಿಲಿಟಿ ಮೋಟಿವೇಟ್ ಅಂದ್ರೆ ನಿಮ್ಮೊಂದು ಟೀಮ್ ಲೀಡರ್ ಮಾಡಿದ್ರೆ, ಟೀಮ್ ಲೀಡರ್ ಮಾಡಿದ್ರೆ ನಿಮ್ಮ ಜೊತೆ ನೀವು ಒಬ್ಬರೇ ನಾಯಕರಾಗ್ತಾರೆ, ಲೀಡರ್ ನೀವು ಒಬ್ಬರೇ ಆಗ್ತಾರೆ. ನಿಮ್ಮ ಜೊತೆಗಿರೋರಿಗೆ ಮೋಟಿವೇಟ್ ಮಾಡಿ
ಅವರನ್ನು ಕೂಡ ನಿಮ್ಮ ಜೊತೆಗೆ ಮುನ್ನಡೆಸಬೇಕು. ಅವಾಗ ಮಾತ್ರ ಆ ಕಂಪನಿ ಅಥವಾ ಆ ಇಲಾಖೆ ಅಥವಾ ಇದು ಮುಂದಕ್ಕೆ ಬರುತ್ತೆ. ಈ ಸಾಮರ್ಥ್ಯ ಇರಬೇಕು. ಇದು ನಿಮಗೆ ಆಗಿರಬೇಕು. ಹಲೋ, ಹಾಯ್, ಹಲೋ, ನೆಕ್ಸ್ಟ್ ಮೇಡಮ್, ನೆಕ್ಸ್ಟ್ ನೀವು ಓದಿ. ಅಂದ್ರೆ ಬಯಾಸ್ ಮಾಡಬಾರ್ದು. ನೀವು ತಾರತಮ್ಯ ಯಾರೇ ಬರಲಿ, ನೀವು ಯಾವ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀರಿ ಅಂತಂದ್ರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ, ಇಂಪಾರ್ಷಿಯಾಲಿಟಿ ಮಾಡಬಾರ್ದು. ನೆಕ್ಸ್ಟ್ ಇನ್ನೊಂದು ಹೇಳಿ. ಹಾ, ಅಂದ್ರೆ ಮಾತುಗಾರಿಕೆ ಚೆನ್ನಾಗಿ ಕಲ್ತಿರ್ಬೇಕು ಅಂತ. ನಿಮಗೆ ಚೆನ್ನಾಗಿ ಅವ್ರು ಬಂದ್ರು, ಯಾರೇ ಬಂದ್ರು ನಿಮ್ಮ ಎದುರುಗಡೆ ಅವರನ್ನ ಚೆನ್ನಾಗಿ ಮಾತಾಡಿಸಿ ಪಾಸಿಟಿವ್ ಆಗಿ ತುಂಬಿ ಕಳಿಸುವಂತ ತಾಕತ್ ನಿಮ್ಮಲ್ಲಿ ಇರಬೇಕು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ನೀವು ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೀರಿಯಸ್ ಆಗಿ ನೋಡ್ತಾ ಬೇಡಿ. ಒಂದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನೀವು ಹೇಗಿರುತ್ತೆ, ನೀವು ಏನು ಮಾಡಿದ್ರು ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಇಂಟರ್ವ್ಯೂ ಹೋದ್ರೆ ನೀವು ಹೇಗೆ ಹೋಗ್ಬೇಕು. ಫಸ್ಟ್ ಏನು ಓದಿ. ನಾನು ನಿಮ್ಮ ಮೊದಲೇ ಹೇಳಿದ್ನಲ್ಲ, ಕಂಪನಿ ಪ್ರೊಫೈಲ್ ಬಗ್ಗೆ ತಿಳ್ಕೊಂಡಿದ್ದೆ. ಏನು ಆ ಕಂಪನಿ, ಯಾವ ಕೆಲಸಕ್ಕೆ, ಆ ಡಿಸೈನ್, ಆ ಮಾಡಲ್ ಏನು, ಆ ಕಂಪನಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಆ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದು ಒಂದು. ಎರಡನೇದು, ಆ ಕಂಪನಿ ಬಗ್ಗೆ ನೀವೇನು ಕೆಲಸಕ್ಕೆ ಹೋಗ್ತೀರಿ ಅಂತ, ಜಾಬ್ ನೀವೇನು ಕೆಲಸಕ್ಕೆ ಹೋಗ್ತೀರಿ, ಅದು ನಿಮ್ಗೆ ಪ್ಯಾಷನ್ ಇದೆಯಾ, ಆ ಕೆಲಸದಲ್ಲಿ ನಿಮಗೆ ಪ್ಯಾಷನ್ ಇದೆಯಾ ಫಸ್ಟ್. ಹಾಗಾದ್ರೆ ಮಾತ್ರ ಆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಬೇಕು. ಕಂಪನಿ ಬಗ್ಗೆ ತಿಳ್ಕೊಂಡಿರ್ಬೇಕು. ಎರಡನೇದಾಗಿ ನಿಮ್ಗೆ ಆ ಪ್ಯಾಷನ್ ಇರಬೇಕು ಅಂತ. ನೆಕ್ಸ್ಟ್ ಈಗ ರೆಸಮ್, ಇದು ಏನ್ ಗೊತ್ತಾ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗಲೂ ಒಂದು ರೆಸಮ್ ರೆಡಿ ಮಾಡಿರ್ತಾರೆ, ಯಾವುದೋ ಇಂಟ್ರೋ ಬಂದಿರುತ್ತೆ, ಅದನ್ನೇ ತಗೊಂಡ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕೊಟ್ಬಿಡೋದು. ನೀವು ಅಪ್ಡೇಟ್ ಆಗಿರ್ತೀವಿ, ಅದಕ್ಕೆ ತಾಜಾ ಮಾಹಿತಿ ಅಂತ ಅಂತೀವಿ. ಪ್ರೆಸೆಂಟ್ ಈಗ ಏನಿದ್ದೀರೋ ಆ ಮಾಹಿತಿಯನ್ನು ಅಪ್ಡೇಟ್ ಮಾಡೋದು ರೆಸಮ್ಸ್ ಮಾತ್ರ, ಅದು ಕೂಡ ಇಂಪಾರ್ಟೆಂಟ್. ಎರಡನೇದಾಗಿ ಪ್ರೆಸೆಂಟ್ ಸಿಚುವೇಶನ್, ಇವತ್ತಿನ ಟ್ರೆಂಡ್ ಏನು, ಸೋಷಿಯಲ್ ಮೀಡಿಯಾ ಇದೆಲ್ಲ ತುಂಬ ಸ್ಪೀಡ್ ಆಗಿದೆ. ಆವತ್ತು ಇರಲಿ ಆ ಟ್ರೆಂಡಿಗೆ ನಾವು ಏನಿದೆಯೋ ಆ ರೆಸಮ್ಸ್ ಆ ರೀತಿ ರೆಡಿ ಇರಬೇಕು. ಈಗೆಲ್ಲ ನಾವು ಹೋಗಿ ಅಲ್ಲಿ ಅಪ್ಲಿಕೇಶನ್ ತಗೊಂಡೋಗಿ ಕೊಡೋದು, ಮೇಲ್ ಕಳಿಸ್ತಿರ್ತೀವಿ. ಕೆಲವೊಂದಷ್ಟು ಅವರು ಮೇಲೆಲ್ಲ ರಿಪ್ಲೈ ಮಾಡ್ತಿರ್ತಾರೆ, ಕೆಲವು ಟೈಮ್ ಆನ್ಲೈನ್ ಸಂದರ್ಶನಗಳು ಇರ್ತವೆ ಅಲ್ವಾ. ಈ ರೀತಿಗೆ ನೀವು ಸಿದ್ಧತೆ ಇರಬೇಕು. ನೆಕ್ಸ್ಟ್ ಈಗ ಇನ್ನೊಂದು, ಯಾವುದೇ ಕಂಪ್ನಿಗೆ ಹೋಗಿ ಇದು ವೆರಿ ಇಂಪಾರ್ಟೆಂಟ್. ಇದು ಹಲೋ, ಹಾಯ್, ಹಲೋ, ಹಾಯ್, ಸೊ ಥ್ಯಾಂಕ್ ಯು, ವೆರಿ ವೆರಿ ಇಂಪಾರ್ಟೆಂಟ್. ಟೆಲ್ ಮಿ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ ಫಸ್ಟ್ ಕ್ವಶನ್. ಟೆಲ್ ಮಿ ಯುವರ್ ಸೆಲ್ಫ್. ಯಾಕಂತಂದ್ರೆ ನೀವು 4 ವರ್ಷ ಓದಿರೋದು, ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳಿ. ಏನು ಹೇಳ್ಬೇಕು ಅವಾಗ, ಏನು ಹೇಳ್ಬೇಕು, ನಿಮ್ಮ ಹೆಸರು ಹೇಳ್ಬೇಕು, ನಿಮ್ಮ ತಂದೆ ತಾಯಿ ಹೆಸರು ಹೇಳ್ಬೇಕು, ನಿಮ್ಮ ಊರು ಹೇಳ್ಬೇಕು, ನಿಮ್ಮ ಕ್ವಾಲಿಫಿಕೇಶನ್ ಹೇಳ್ಬೇಕು, ನಿಮ್ಮ ಅಚೀವ್ಮೆಂಟ್ಸ್ ಹೇಳ್ಬೇಕು, ನಿಮ್ಮ ಫೋನ್ ನಂಬರ್ ಹೇಳ್ಬೇಕು. ಫೋನ್ ನಂಬರು ಲಾಸ್ಟಿಗೆ ಬಟ್ ಅದು ಬೇಕಿಲ್ಲ. ಬಟ್ ನಾನು ಹೇಳ್ಬೇಕು ನಿಮ್ಮ ಅಚೀವ್ಮೆಂಟ್ಸ್ 4 ವರ್ಷದಲ್ಲಿ ಏನು ನೀವು ಕಲ್ಚರಲ್ಲಿ ಏನು ಅಚೀವ್ಮೆಂಟ್ ಮಾಡಿದ್ರಿ, ಸ್ಪೋರ್ಟ್ಸಲ್ಲಿ ಏನು ಅಚೀವ್ಮೆಂಟ್ ಮಾಡಿದ್ರಿ, NCC ಇದ್ರಾ, ಸ್ಕೌಟ್ಸಲ್ಲಿ ಇದ್ರಾ, ಅಥವಾ ಇನ್ನೊಂದರಲ್ಲಿ ಯಾವುದ್ರಲ್ಲಿ ಇದ್ರಾ, ಏನಾದ್ರು ಮೋಟಿವೇಟ್ ಆಗಿ ಏನಾದ್ರು ನಾಟಕಗಳು ಮಾಡಿದ್ರ, ಇದರಲ್ಲೆಲ್ಲ ಸರ್ಟಿಫಿಕೇಟ್ ಬಂದಿದೆ. ಈ ಥರನ ನೀವು ಅಲ್ಲಿ ಬ್ರೀಫ್ ಆಗಿ ಅಂದರೆ ಸಿಂಪಲ್ ಆಗಿ ಹೇಳುವಂಥದ್ದು. ಅರ್ಥ ಆಗ್ತದೆ, ಈಗ ಗೊತ್ತಿರೋದು. ಎರಡನೇದು, ನಿಮ್ಮ ಸ್ಟ್ರೆಂತ್ ಏನು ಮತ್ತು ವೀಕ್ನೆಸ್ ಏನು, ಆ ಕಂಪನಿಗೆ ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಆ ಕೆಲಸಕ್ಕೆ ಯಾಕೆ ಹೋಗಿ ನಿಮ್ಮ ಸ್ಟ್ರೆಂತ್ ಅನ್ನು ಅದು ಹೇಳುವಂಥದ್ದು, ನಿಮ್ಮ ವೀಕ್ನೆಸ್ ಅನ್ನು ಹೇಳುವಂಥದ್ದು. ಇದು ಅದನ್ನು ಕೇಳ್ತಾರೆ ಸಾಮಾನ್ಯವಾಗಿ, ಹಿಂದೂ ಕೇಳಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಂದರೆ, ಈ ಕಂಪನಿ ಅಥವಾ ಈ ಕ್ಷೇತ್ರಕ್ಕೆ, ಈ ಫೀಲ್ಡಿಗೆ ನೀವು ಯಾಕೆ ಬರ್ತಾ ಇದ್ದೀರಿ ಅಂತ ಕ್ವಶನ್ ಕೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್. ಈ ಫೀಲ್ಡಿಗೆ ಯಾಕೆ ಬರ್ತಿದ್ದೀರಿ ಅದಕ್ಕೆ ನೀವು ಉತ್ತರ ಕೊಡಬೇಕು, ಆಯ್ತಾ. ನಾಲ್ಕನೇದು, ನೀವು ಲಾಸ್ಟಿಗೆ ಓದಿ, ನಾಲ್ಕನೇದು ಓದಿ, ನಾಲ್ಕನೇದು ನೀವು ಪಕ್ಕದಲ್ಲಿ ಓದಿ, ನಾಲ್ಕನೇದು ಲಾಸ್ಟ್. ಈಗ ಇದು ಏನು ಅಂತಂದ್ರೆ ಈಗ ನೀವು ಸ್ಟೂಡೆಂಟ್ಸ್, ನಿಮಗೆ ಯಾವುದೇ ಅನುಭವ ಇರಲ್ಲ, ಡೈರೆಕ್ಟ್ ಹೋಗ್ತೀರಿ. ಇನ್ನು ಕೆಲವರು ಏನಾಗಿರುತ್ತೆ, ಬೇರೆ ಬೇರೆ ಕಂಪನಿಗಳಿಗೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಅವ್ರದ್ದೇನಾದ್ರು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದ್ದರೆ ಹೇಳಿ ಅಂತ ಕೇಳ್ತಾರೆ.
ಈ 4 ಕ್ವಶನ್ಗಳಂತೂ ನಿಮ್ಗೆ ಯಾವುದೇ ಕಂಪ್ನಿ ಹೋದರೆ ಈ 4 ಕ್ವಶನ್ ಇದೆ. ಒಂದು, ಟೆಲ್ ಮಿ ಇನ್ ಯುವರ್ ಸೆಲ್ಫ್. ಎರಡನೇದು, ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಮೂರನೇದು, ಈ ಫೀಲ್ಡ್ ಆಯ್ಕೆ ಇಂಟ್ರೆಸ್ಟ್ ಆಗಿದೆ ಈ ಫೀಲ್ಡ್ ಸೇರಲಿಕ್ಕೆ. ನಾಲ್ಕನೇದು, ಎಕ್ಸ್ಪೀರಿಯನ್ಸ್. ಈ 4 ಕೇಳ್ತಾರೆ. ಓಕೆ, ಇದು ಈ ಒಂದು ಸಂಘರ್ಷಕ್ಕೆ ಹೋಗೋದಕ್ಕೆ ನೀವೇನು ಇರಬೇಕು ಅಂತ. ಒಂದು, ನೀವು ಬೆಂಗಳೂರಲ್ಲಿದ್ರಿ, ಬಸವನಗುಡಿಯಲ್ಲಿದ್ದಾಗ ಮಡಿವಾಳದಲ್ಲಿ ಜಾಬ್ ಇರೋದು ಅಂತ ಇರ್ಬೇಕು. ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೀವು ಇಮಿಡಿಯೇಟ್ಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸಂದರ್ಶನ ಸ್ಥಳದ ಬಗ್ಗೆ, ಅಂದರೆ ಆ ಪ್ಲೇಸ್, ಇಂಟರ್ವ್ಯೂ ಪ್ಲೇಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಅಲ್ಲಿ ಇಮಿಡಿಯೇಟ್ಲಿ ಹೋಗೋಕ್ಕೆ ಎಷ್ಟು ಟೈಮ್ ಹೋಗ್ಬೇಕು, ಅಥವಾ ನೀವು ಗುಲ್ಬರ್ಗದಲ್ಲಿದ್ದರೆ ಬೆಂಗಳೂರಲ್ಲಿ ಇಟ್ಟಿದ್ರೆ ಹಿಂದಿನ ದಿವಸನೇ ಬಂದು ಸೆಟ್ಲ್ ಆಗಬೇಕು ಅಂತ ಮತ್ತೆ ಆ ಟೈಪು. ಎರಡನೇದು, ನಿಮ್ಮ ಡ್ರೆಸ್ ಕೋಡ್ ಏನಿರುತ್ತೋ ಆ ಡ್ರೆಸ್ ಕೋಡ್ ಆ ಇದಕ್ಕೆ ಏನು ಬೇಕು ಆ ರೀತಿ ಇರಬೇಕು ಅಂತ. ಮೂರನೇದು, ನೀವು ಅಂದರೆ ನಿಮಗೆ ಈಗ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಗ್ರಾಮೀಣ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ, ಈ ರೀತಿ ಏನಿದೆ ಸಿಸ್ಟಮ್ ಇರಬೇಕು. ನೆಕ್ಸ್ಟ್ ನಾಲ್ಕನೇದು, ಸಮಯಕ್ಕೆ ಸರಿ ಅಂದರೆ ಟೈಮ್ ಪಂಕ್ಚುಯಾಲಿಟಿ ಅಂತ ಆ ಟೈಮ್ ಕರೆಕ್ಟಾಗಿ ಹೋಗೋದು.